ಹೆಲೋ ಗೈಸ್, ವೆಲ್ಕಮ್ ಟು ಕಿಪಿ ಚಾನಲ್. ನಾನು ಆಶಿಕ್. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ಟಾಪಿಕ್ನ ಮಾತಾಡೋದಕ್ಕೆ. ಯಾಕೆಂದರೆ ಎರಡು ಮೂವಿ ಇದೆ, ಇದ್ರ ಬಗ್ಗೆ ನಾನು ಸಪ್ರೇಟ್ ವೀಡಿಯೋ ಮಾಡಬೇಕು ಅಂತ ಕಾಯ್ತಾ ಇದ್ದೆ. ಒಂದು ಮ್ಯಾಕ್ಸ್ ಬಗ್ಗೆ ಕಂಪ್ಲೀಟಾಗಿ ಏನು ಟೆಕ್ನಿಕಲ್ ಡೀಟೇಲ್ಸ್ ನನಗೆ ಸಿಕ್ಕಿದ್ರೆ, ಏನೇನು ಟೆಕ್ನಾಲಜಿನ ಬಳಸಿದ್ದಾರೆ, ಯಾವ್ಯಾವ ರೀತಿ ಫೈಟ್ಸ್ ಆಗಿದೆ, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದ್ದಾಗಲೇ, ಅಂದರೆ ಟೆಕ್ನಿಕಲಿ ಏನೇನು ಆಗಿದೆ ಅಂತ ಗೊತ್ತಾದ್ರೇ ನನಗೆ ಮ್ಯಾಕ್ಸಿನೊಂದು ಸಪ್ರೇಟ್ ವೀಡಿಯೋ ಬಿಡೋಕ್ಕಾಗೋದು. ಸೊ ನಾನು ಕೂಡ ಕಾಯ್ತಾ ಇದ್ದೀನಿ. ಹಾಗೆಯೇ ಮಾರ್ಟಿನ್ ಬಗ್ಗೆ ಕೂಡ ಅಷ್ಟೊಂದೆಲ್ಲ ಆ್ಯಕ್ಷನ್ ಸೀಕ್ವೆನ್ಸ್ ನಡೀತಾ ಇರಬೇಕಾದ್ರೆ ಏನು CG ಯೂಸ್ ಮಾಡಿದ್ದಾರೆ, ಏನೇನು ನಡೀತಿದೆ, ಏನೇನು ಟೆಕ್ನಿಕಲಿ ಯೂಸ್ ಮಾಡಿದ್ದಾರೆ, ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಂಪ್ಲೀಟಾಗಿ ಸಿಕ್ಕಿದ ಮೇಲೆ ಒಂದು ಸಪ್ರೇಟ್ ವೀಡಿಯೋನ ಬಿಡ್ತೀನಿ. ಅದಕ್ಕೂ ಮೊದಲು ನಾನು ಟಾಕ್ಸಿಕ್ ಬಗ್ಗೆ ಟೆಕ್ನಿಕಲಿ ಏನೇನು ಮಾಡಿದ್ದಾರೆ ಹೇಳಿದ್ದೀನಿ, ಡೆವಿಲ್ ಬಗ್ಗೆನೂ ಟೆಕ್ನಿಕಲಿ ಏನೇನು ಮಾಡಿದ್ದಾರೆ ಅಂತ ಹೇಳಿದ್ದೀನಿ. ಇದ್ರ ಬಗ್ಗೆ ವೀಡಿಯೋಸ್ ನೋಡಿಲ್ಲ ಅಂದರೆ ಪ್ರೀವಿಯಸ್ ವೀಡಿಯೋಸ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಟಾಕ್ಸಿಕ್ ಬಗ್ಗೆ ಆಗಲಿ ಡೆವಿಲ್ ಬಗ್ಗೆ ಆಗಲಿ ಸಪ್ರೇಟ್ ವೀಡಿಯೋಸ್ನ ಮಾಡಿದ್ದೀನಿ. ಇದನ್ನು ಮೊದಲನೇದಾಗಿ ಏನಕ್ಕೆ ಕ್ಲಾರಿಫಿಕೇಷನ್ ಕೊಡ್ತಿದ್ದೀನಿ ಅಂದರೆ, ಯಾವ್ದಾವ್ದು ಇನ್ನು ಮುಂದೆ ಬರೋಕ್ಕೆ ಹೊರಟಿದೆ ವೀಡಿಯೋಸು, ಇಷ್ಟುವರೆಗೂ ಎಷ್ಟೊಂದು ವೀಡಿಯೋಸ್ ಆಗಿದೆ, ಇದನ್ನೆಲ್ಲ ಕಂಪ್ಲೀಟಾಗಿ ಎಷ್ಟೆಲ್ಲ ಅಪ್ಡೇಟ್ಸ್ ಇದೆ ಎಲ್ಲದನ್ನು ಕವರ್ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತಾ. ಸೊ ಗೈಸ್, ಯಾವುದನ್ನೆಲ್ಲ ಮಾಡಿದೆ, ಲೆಸ್ ಆಫ್ ದ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಹೀರೋಯಿನ್ಸ್ ಬಗ್ಗೆ, ನೀವು ಆಲ್ರೆಡಿ ನಿಮಗೆ ತಮ್ನೇಲ್ ನೋಡೋನೇ ಗೊತ್ತಾಗಿರುತ್ತೆ ಏನು ಯಾವುದ್ರ ಬಗ್ಗೆ ಎಲ್ಲ ಮಾತಾಡೋದು ಕೊಟ್ಟಿದ್ದೀನಿ ಅಂತ. ಟಾಕ್ಸಿಕ್ ಆ್ಯಂಡ್ ಡೆವಿಲ್ ಇದರಲ್ಲಿ ಇರೋವಂಥ ಹೀರೋಯಿನ್ಸ್ ಅಥವಾ ಲೀಡ್ ಆ್ಯಕ್ಟ್ರೆಸಸ್ ಏನಿದ್ದಾರೆ ಇದ್ರ ಬಗ್ಗೆ ಮಾತಾಡೋಕೆ ಕೊಟ್ಟಿರೋವಂಥದ್ದು. ಕೆಲವೊಂದು ಸೋರ್ಸಸ್ ಹೇಳುತ್ತೆ ಇವರೇ ಲೀಡ್ ಆ್ಯಕ್ಟರ್ಸ್ ಅಂತ, ಕೆಲವೊಂದು ಸೋರ್ಸಸ್ ಹೇಳುತ್ತೆ ಇವ್ರು ಲೀಡ್ ಆ್ಯಕ್ಟರ್ಸ್ ಅಲ್ಲ ಅಂತ. ಸೊ ಇದರಲ್ಲೆಲ್ಲ ಒಂದು ಕ್ಲಾರಿಫಿಕೇಷನ್ ಆಗಿ ಮಾತಾಡೋಣ. ಒಂದು ಗೆಸ್ ಮುಖಾಂತರನೂ ಹೋಗ್ಬೋದು, ಹಾಗೆಯೇ ಒಂದು ಇರೋವಂಥ ಒಂದು ಬಸ್ ನ್ಯೂಸ್ ಪ್ರಕಾರನೂ ಹೋಗಬೇಕಾಗುತ್ತೆ. ಎಲ್ಲದನ್ನು ಒಂದು ಸಾರ್ಟ್ ಔಟ್ ಮಾಡಿ ನಿಮಗೆ ಒಂದು ಐಡಿಯಾನ ಕೊಡ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಮೊದಲನೇದಾಗಿ ಈಗ ಟಾಕ್ಸಿಕ್ ಬಗ್ಗೆ ಮಾತಾಡೋದಾದರೆ, ಹಮಾಯ್ ಖುರೇಷಿ ಅವರಿದ್ದಾರೆ, ಹಾಗೆಯೇ ಅವರು ಇತ್ತೀಚೆಗೆ ಗೊತ್ತಾಗಿರೋದಷ್ಟೇ ಇದ್ದಾರೆ ಅಂತ. ಹಾಗೆಯೇ ಇವರು KR ಅಡ್ವಾಣಿ ಅವರಿದ್ದಾರೆ. KR ಅಡ್ವಾಣಿ ಈಸ್ ಅ ವಂಡರ್ಫುಲ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಇವರು ಯಾವ ಒಂದು ಆ್ಯಕ್ಟಿಂಗಿಗೋಸ್ಕರನಾದ್ರೂ, ಅದು ಯಾವ ಕಂಟೆಂಟ್ ಬೇಸ್ಡ್ ಆದರೂ ಆಗಿರಲಿ, ಇವರು ಫಿಟ್ ಆಗ್ತಾರೆ, ಫಿಟ್ ಆ್ಯಂಡ್ ಫೈನ್ ಆಗಿರ್ತಾರೆ. ಒಂದು ಆ್ಯಕ್ಟಿಂಗ್ ವಿಷಯದಲ್ಲಿ ಇವರಿಗೆ ಒಂದು ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಹಮಾಯ್ ಖುರೇಷಿ ಅವರ ಯಾವುದೇ ಒಂದು ಪ್ರೀವಿಯಸ್ ಮೂವೀಸ್ ನೋಡಿಲ್ಲ ಅಥವಾ ನೋಡಿರೋವಂಥದ್ದು ನನಗೆ ನೆನಪಾಗ್ತಿಲ್ಲ ಅಂತಲೇ ಹೇಳ್ಬೋದು. ಕರೀನಾ ಕಪೂರ್ ಅವರು ಇದರಿಂದ ಆಚೆ ಹೋಗಿದ್ದಾರೆ ಡೇಟ್ಸಿಂದ ಅಂತ. ಅದ್ರ ಬದಲಾಗಿ ಬಂದಿರೋರು ಹಮಾಯ್ ಖುರೇಷಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳೇ ಆಗಿರೋವಂಥದ್ದು. ಯಾಕೆಂದರೆ ಇವರು ಟಾಕ್ಸಿಕ್ ಮೂವಿಗೆ ಮೊದಲನೇ ಸೈನ್ ಆಗಿದ್ದರು. ಯಾವಾಗ ಕರೀನಾ ಕಪೂರ್ ಅವರು ಆಚೆ ಹೋದ್ರಲ್ಲ, ಅವ್ರ ಬದಲು ಯಾರಿದ್ದಾರೆ ಅಂತ ಸೋರ್ಸಸ್ ಹುಡ್ಕಕ್ಕೆ ಹೋದಾಗ ಗೊತ್ತಾಗಿರೋವಂಥದ್ದು ಹಮಾಯ್ ಖುರೇಷಿ ಅವರು ಕೂಡ ಇದ್ದಾರೆ ಅಂತ. ಆಗೇನು ಅಂದ್ಕೊಂಡ್ರು, ಅವರ ರಿಪ್ಲೇಸ್ಮೆಂಟ್ ಅಲ್ಲ, ಇದು ಮೊದಲೇ ಕರೀನಾ ಕಪೂರ್ ಅವ್ರು ಬರೋದಕ್ಕೂ ಮೊದಲೇ ಇವ್ರು ಸೈನ್ ಅಪ್ ಮಾಡಿದ್ರು ಟಾಕ್ಸಿಕ್ ಮೂವಿಗೆ. ಹಾಗಾದರೆ ಇನ್ನೂ ಕರೀನಾ ಕಪೂರ್ ಅವರ ರಿಪ್ಲೇಸ್ಮೆಂಟಿಗೆ ಯಾರು ಬರ್ತಾರೆ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. ಎಲ್ಲರಿಗೂ ಸರ್ಪ್ರೈಸಿಂಗ್ ಆಗಿದ್ದು ಟಾಕ್ಸಿಕ್ ಮೂವಿಯಲ್ಲಿ ನಯನತಾರಾ ಅವರು ಇದ್ದಾರೆ ಅಂತ. ಇದು ಕೂಡ ತುಂಬಾ ಒಂದು ಏನನ್ಸುತ್ತೆ ಅಂದರೆ ಡೌಟ್ಫುಲ್ ಆಗಿರೋವಂಥದ್ದು, ಆಯಿತಾ. ಇದು ಸ್ಟ್ರಾಂಗ್ ಬಸ್ ಏನಲ್ಲ. ಇದುವರೆಗೂ KR ಅಡ್ವಾಣಿ ಅವರಿದು ಸ್ಟ್ರಾಂಗ್ ಬಸ್ ಏನಾಗಿರಲಿಲ್ಲ. ಯಾಕೆಂದರೆ ಸೈಟಿಗೆ ಡೈರೆಕ್ಟಾಗಿ ಬಂದಾಗಲೇ ಕನ್ಫರ್ಮ್ ಆಗಿದ್ದು ಅದೊಂದು ಸ್ಟ್ರಾಂಗ್ ಬಸ್ ಆಗಿತ್ತು, KR ಅಡ್ವಾಣಿ ಅವರು ಇದ್ದಾರೆ ಅಂತ. ಸೊ ಅದ್ರ ಜೊತೆನೇ ಹಮಾಯ್ ಖುರೇಷಿ ಅವರು ಆಲ್ರೆಡಿ ಸೈನ್ ಅಪ್ ಆಗಿದ್ದಾರೆ ಅಂತ ನಮಗೆ ಗೊತ್ತಾಗಿದ್ದು ಒಂದು ಸ್ಟ್ರಾಂಗ್ ಬಸ್ಸಿಂದ. ಆದರೆ ನಯನತಾರಾ ಅವರು ಇದ್ದಾರೆ ಅಂತ ಒಂದು ಸ್ಟ್ರಾಂಗೆಸ್ಟ್ ಬಸ್ ಏನಿಲ್ಲ. ಅದ್ರ ಜೊತೆಗೆ ನನಗೆ ಗೊತ್ತಿರೋಂಗೆ ಓಕೆ ನಯನತಾರಾ ಅವರು ಇದ್ದಾರೆ ಅಂತಲೇ ಕನ್ಸಿಡರ್ ಮಾಡೋಣ. ಅದ್ರ ಜೊತೆಗೆ ಇನ್ನೊಂದು ಲೀಡ್ ಆ್ಯಕ್ಟ್ರೆಸ್ ಬರೋಕೊಟ್ಟಿದೆ. ಹಾಗಾದರೆ ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಯಾರು ಆ್ಯಕ್ಚುಲ್ ಆಗಿ ಜೋಡಿ ಯಾರಾಗುತ್ತೆ, ಹೀರೋಗೆ ಜೋಡಿ ಯಾರಾಗ್ತಾರೆ. ನಾವಿಲ್ಲಿ ಹೀರೋ ಬಗ್ಗೆ ಮಾತಾಡೋಕೆ ಹೋಗಲ್ಲ, ಯಾಕೆಂದರೆ ನಾವು ಜಸ್ಟ್ ಜೋಡಿಗಳ ಬಗ್ಗೆ ಮಾತ್ರ ಮಾತಾಡ್ತಿರುವಂಥದ್ದು ಅಥವಾ ಲೀಡ್ ಆ್ಯಕ್ಟರ್ಸ್ ಬಗ್ಗೆ ಮಾತಾಡ್ತಿರುವಂಥದ್ದು. ಇಲ್ಲಿ ಯಾರು ಜೋಡಿಯಾಗಿ ಬರ್ತಾರೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಅಥವಾ KR ಅಡ್ವಾಣಿ ಅವರೇನಾ ಅಥವಾ ನಯನತಾರಾ ಅವರ ಅಂತ. ಇಲ್ಲಿ ನನ್ನನ್ನು ಕೇಳೋದಾದರೆ, ಇದು ಯಾವುದೇ ಕಾರಣಕ್ಕೂ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದಲ್ಲ, ನನ್ನನ್ನು ಕೇಳೋದಾದರೆ ಗ್ರೋನ್ ಅಪ್ಸಿಗೆ ಇರೋವಂಥ ಸ್ಟೋರಿ ಅಂತ ಕೊಟ್ಟಿರೋ ಟ್ಯಾಗ್ಲೈನಲ್ಲಿ ನಾನು ನೋಡಿರೋವಂಥ ಒಂದು ಗ್ರೋನ್ ಅಪ್, ಅದರಲ್ಲಿರುವಂಥದ್ದು ನಯನತಾರಾ ಅವರೇ ಆಗಿರುವಂಥದ್ದು. ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇರುತ್ತೆ, ಒಂದು ನ್ಯಾಚುರಲ್ ಆಗಿ ಹೋಗ್ತಾ ಇರುತ್ತೆ, ಸ್ಟೋರಿ ಜೊತೆಗೆ ಸಿಂಕ್ ಆಗುತ್ತೆ ಯಾವುದೇ ಮೂವಿ ಆಗಿದ್ರು ಕೂಡ. ಆದರೆ KR ಅಡ್ವಾಣಿ ಅವರು ನಾನು ಯಾವುದೇ ಕಾರಣಕ್ಕೂ ಡೌನ್ ಸೈಡ್ ನೋಡಲ್ಲ, ಯಾಕೆಂದರೆ ಅವ್ರ ಆ್ಯಕ್ಟಿಂಗ್ ಕೂಡ ತುಂಬಾ ಇಷ್ಟ ಆಗಿದೆ. ಸೊ ನನಗಿಲ್ಲಿ ಗೆಸ್ ಮಾಡೋದಾದರೆ, ಒಂದು ಗೆಸ್ಸಲ್ಲಿ ಹೇಳೋಕ್ಕಾಗುವಂಥದ್ದು ಯಾವುದೇ ಕಾರಣಕ್ಕೂ ರಿಪೋರ್ಟ್ಸ್ ಪ್ರಕಾರ ಇರುವಂಥದ್ದಲ್ಲ. ನನ್ನ ಗೆಸ್ ಪ್ರಕಾರ ಹೇಳೋದಂದರೆ ಇಲ್ಲಿ ನಯನತಾರಾ ಅವರೇನೆ ಹೀರೋಯಿನ್ ಆಗಿ ಕಾಣಿಸ್ಕೊತಾರೆ ಅಂತ. ಅಥವಾ ಸೈಕಿಕ್ ಆಗಿ ಏನಾದರೂ ಇದ್ದರೆ KR ಅಡ್ವಾಣಿ ಅವರು ಅಷ್ಟೊಂದು ಸೂಟ್ ಆಗಲ್ಲ, ನಾನು ಇಲ್ಲಿ ಜಡ್ಜ್ ಮಾಡೋದಕ್ಕೂ ಆಗಲ್ಲ ಅಂತಲೇ ಹೇಳ್ಬೋದು. ಇದಿಷ್ಟು ಟಾಕ್ಸಿಕ್ ಲೈನಪ್ ಬಗ್ಗೆ, ಅವ್ರ ಲೀಡ್ ಆ್ಯಕ್ಟ್ರೆಸಸ್ ಏನಿದಾರಲ್ಲ ಅವ್ರ ಬಗ್ಗೆ ನಾನು ಹೇಳಿರುವಂಥದ್ದು. ಕ್ವೀನ್ಸ್ ನೋಡೋಣ ಹೇಗಿರುತ್ತೆ ಅಂತ, ಯಾರು ಬರ್ತಾರೆ, ಯಾರಿದ್ದಾರೆ. ಆ್ಯಂಡ್ ಎಲ್ಲ ಅದು ನಾನು ಫಸ್ಟ್ ಲುಕ್ಕಿಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕೆಂದರೆ
ಮೂವಿ ಯಾವ ಶೇಡಲ್ಲಿ ಹೋಗಿಕೊಟ್ಟಿದೆ ಅಂತ ನಮ್ಗೆ ಇನ್ನೂ ಕೂಡ ಐಡಿಯಾ ಇಲ್ಲ. ನಾವು ಜಸ್ಟ್ ಫಸ್ಟ್ ಲುಕ್ ನೋಡಿ ಏನಂತ ಡಿಸೈಡ್ ಮಾಡೋಕ್ಕೋಗುತ್ತೆ, ಯಾವ ಲುಕ್ ಮೇಲೆ ಬರುತ್ತೆ ಅನ್ನೋದ್ರ ಮೇಲೆ ಯಾವ ಆ್ಯಕ್ಟರ್ ಯಾವ ಕ್ಯಾರೆಕ್ಟರ್ಗೆ ಫಿಕ್ಸ್ ಆಗ್ತಾರೆ ಅಂತ ನಾವು ಜಡ್ಜ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಓಕೆ, ಈಗ ಡೆವಿಲ್ನ ಲೀಡ್ ಆ್ಯಕ್ಟ್ರೆಸಸ್ ಬಗ್ಗೆ ಮಾತಾಡೋದಾದ್ರೆ ನಿಜ ಹೇಳ್ತೀನಿ, ಇಲ್ಲಿ ನಮಗೆ ಒಂದೇ ಒಂದು ಕನ್ಫರ್ಮ್ಡ್ ಆಗಿರೋಂಥದ್ದು ಏನು ಅಂದರೆ ನಿಮಿಕಾ ರತ್ನಾಕರ್ ಅವರು ಇದ್ದಾರೆ ಅಂತ ಮಾತ್ರ. ಆ್ಯಂಡ್ ಇಲ್ಲಿ ನಿಮಿಕಾ ರತ್ನಾಕರ್ ಅವರು ಮತ್ತು ಲಕ್ಷ್ಮಿ ಅವರು, ಅದೇ ಹೊಸ ಫೇಸ್ ಅಂತ ಹೇಳ್ತಾರೆ, ಯಾರು ಎಕ್ಸಾಕ್ಟ್ಲಿ ನನಗೆ ಗೊತ್ತಿಲ್ಲ. ಆ್ಯಂಡ್ ಇವ್ರು ಆಲ್ರೆಡಿ ಆ್ಯಕ್ಟ್ರೆಸಸ್ ಆಗಿದ್ದಾರೆ, ಆದರೆ ಯಾವ ಮೂವಿಲಿ ಅಂತಲೂ ಕೂಡ ಕನ್ಫರ್ಮ್ ಇಲ್ಲ. ಇವರಿಬ್ಬರು ಒಂದೇ ಕಡೆ ಕಾಣಿಸ್ಕೊತಾರೆ. ಇಲ್ಲಿ ಹೀರೋಯಿನ್ ಅನ್ನೋದು ನವ್ಯ ನಾಯರ್ ಅಂತ ನನ್ನ ಬಾಯಲ್ಲೇ ಏನು ಹೇಳಿದ್ನಲ್ಲ, ನನಗೆ ಡೌಟ್ ಹೊಡಿತಿದ್ದೆ. ಯಾಕೆ ಅಂದರೆ ಇವ್ರದ್ದೇನು ಅವ್ರದ್ದೇನು ಸ್ಟೋರಿನ ನೋಡ್ತಿರ್ಬೇಕಾದ್ರೆ ಅಷ್ಟೊಂದೇನು ರಿಲೇಟಬಲ್ ಆಗಿನ ಸ್ಟೋರಿ ಇರೋಲ್ಲ. ನನಗೆ ಏನು ಅನ್ನಿಸ್ತಿದೆ ಅಂದರೆ ವಿಜಯ್ ಸೇತುಪತಿ ಅವ್ರ ಥರನೇ ಇವ್ರೂ ಕೂಡ ಲುಕ್ ಟೆಸ್ಟಿಗೆ ಬಂದು ಹೋಗಿದ್ರು ಅಷ್ಟೇನಾ ಅಂತ ಅನ್ನಿಸ್ತಾ ಇದೆ. ನೋಡಿ ಅಪ್ಕಮಿಂಗ್ ಡೇಸಲ್ಲೇ ಗೊತ್ತಾಗುತ್ತೆ ಆಯಿತಾ. ಈಗ ನಮಗೆ ಕೇಳೋದಾದರೆ ನವ್ಯ ನಾಯರ್ ಅವರೇನೇ ಹೀರೋಯಿನ್ ಆಗಿರೋವಂಥದ್ದು. ಇಲ್ಲಿ ನಾನು ಯಾವುದೇ ಕಾರಣಕ್ಕೂ ನನ್ನ ಪ್ರಕಾರ ಹೇಳ್ತಿರೋವಂಥದ್ದಲ್ಲ, ಸೆಟ್ಟಿಂದ ಬಂದಿರೋವಂಥ ನ್ಯೂಸ್ ಪ್ರಕಾರ ನಾನು ಹೇಳ್ತಿರೋವಂಥದ್ದು. ಆದರೂ ಕೂಡ ನಿಮಗೆ ಹೇಳ್ತೀನಿ, ಇದೆಲ್ಲ ಲುಕ್ ಟೆಸ್ಟ್ಗಳೇ ಆಗಿರಬಹುದು. ಯಾರ್ಯಾರು ನಾವು ಸೆಟ್ಟಲ್ಲಿ ನೋಡ್ತೀವಲ್ಲ ಅವರೆಲ್ಲ ಇದ್ದಾರೆ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಕ್ಯಾಶುವಲ್ ಮೀಟಿಂಗು ಕೂಡ ಬಂದಿರ್ಬೋದು, ಬಟ್ ಅವ್ರು ಬಂದಿದ್ದಾರೆ. ತುಂಬಾ ಶಾಕಿಂಗ್ ಆಗುತ್ತೆ ಅಲ್ವಾ, ಇವರೆಲ್ಲ ಮೀಟ್ ಆಗ್ತಾರೆ. ಎಷ್ಟೋ ವರ್ಷದ ಹಿಂದೆಯಿಂದ ಇವ್ರು ಮೂವಿ ಮಾಡಿದ್ದು. ಅದಾದಮೇಲೆ ಇವರು ನವ್ಯ ನಾಯರ್ ಕಂಪ್ಲೀಟಾಗಿ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಇದ್ದಿದ್ದು. ಇದಾದಮೇಲೂ ಕೂಡ ಈ ಒಂದು ಮೂವಿಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದರೆ ತುಂಬಾ ಶಾಕಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಆದರೂ ಕೂಡ ಗಜಾ ಪೇರ್ ಮತ್ತೆ ಒಟ್ಟಿಗೆ ಆಗುತ್ತೆ ಅಂದರೆ ನಿಜವೂ ಅದು ಖುಷಿಗೆ ಒಂದು ಹಂತನೇ ಇರಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಈಗ ನವ್ಯ ನಾಯರನ್ನು ಸ್ವಲ್ಪ ಸೈಡಿಗಿಡೋಣ, ಯಾಕೆಂದರೆ ಇಲ್ಲಿ ಕನ್ಫರ್ಮ್ ಆಗಿ ನನಗೆ ಹೇಳೋಕ್ಕೂ ಕೂಡ ಆಗ್ತಾ ಇಲ್ಲ. ನಿಮಿಕಾ ರತ್ನಾಕರ್ ಅವರು ಶೂಟಿಂಗ್ ಎಲ್ಲೆಲ್ಲಿದೆ ಆ ಲೊಕೇಶನಲ್ಲಿ ಅವ್ರ ಸ್ಟೋರಿ ಎಲ್ಲ ಕಡೆನೂ ಆ ಊರಲ್ಲಿದ್ದೀನಿ ಅಂತ ಒಂದು ಸ್ಟೋರಿ ಇರುತ್ತೆ ಆಯಿತಾ. ಸೊ ಆ ಬೇಸ್ಡ್ ಮೇಲೆ ನಮಗೆ ಹೇಳ್ಬೋದು ಈ ಸ್ಟ್ರಾಂಗ್ ಬಸ್ ಇತ್ತು ಕೂಡ, ನಿಮಿಕಾ ರತ್ನಾಕರ್ ಅವರು ಇದ್ದಾರೆ ಅಂತ ಕೂಡ ಒಂದು ಬಸ್ ಇತ್ತಲ್ಲ. ಸೊ ಆ ಒಂದು ಕಾಂಬೋ ಮತ್ತು ದರ್ಶನ್ ಸರ್ ಜೊತೆ ಮತ್ತೆ ಡಿಬೋಸ್ ಅವ್ರ ಜೊತೆ ಮತ್ತೆ ಒಂದು ಆ್ಯಕ್ಷನ್ ಜೊತೆಗೆ ಇರ್ತಾರೆ ಅಂತ ನಾವೇನು ಅಂದ್ಕೊಂಡಿದ್ವಲ್ಲ, ಅದು ನಿಜ ಆಗಿಕೊಟ್ಟಿದ್ದು. ಅದು ಡೆವಿಲ್ ಮೂವಿಲಿ ಆಗಿರೋವಂಥದ್ದು ಅಂತ ಅಂದ್ಕೊತಾ ಇದ್ದೀನಿ. ಆ್ಯಂಡ್ ಈ ಲಕ್ಷ್ಮಿ ಯಾರು ಅಂತ ಕೂಡ ನನಗೆ ಈಗಲೂ ಕೂಡ ಗೊತ್ತಾಗ್ತಾ ಇಲ್ಲ. ಇದ್ರ ಮೇಲೆ ಒಂದು ಫೋಟೋ ಬಂದಿತ್ತು, ಅದ್ರ ನನಗೆ ಹಾಕೋಕ್ಕಾಗ್ತಿಲ್ಲ. ಕನ್ಫರ್ಮ್ಡ್ ಆದಮೇಲೆ ಯಾವುದಕ್ಕೂ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ಬೋದು. ನೀವು ಒಂದು ನೋಟಿಸ್ ಮಾಡಿರ್ಬೋದು, ನಾನು ಅದರಿಂದ 3 ಹೀರೋಯಿನ್ ಹೇಳಿದೆ, ಟಾಕ್ಸಿಕಿಂದ ಡೆವಿಲಿಂದನೂ 3 ಹೀರೋಯಿನ್ ಬಗ್ಗೆ. ಅಥವಾ ಹೀರೋಯಿನ್ ಅಂದರೆ ತಪ್ಪಾಗುತ್ತೆ, ಲೀಡ್ ಆ್ಯಕ್ಟ್ರೆಸಸ್ ಅಂತಲೇ ಹೇಳ್ಬೋದು. ಬಟ್ ಇಲ್ಲಿ ಎರಡರಲ್ಲೂ ಕೂಡ ಸರ್ಪ್ರೈಸಿಂಗ್ ಆಗಿ ಇನ್ನೂ ಆ್ಯಕ್ಟ್ರೆಸಸ್ನ ಆ್ಯಡ್ ಮಾಡೋಕ್ಕಿದ್ದಾರೆ. ಟಾಕ್ಸಿಕಲ್ಲೂ ಕೂಡ ಒಬ್ಬರು ಆ್ಯಕ್ಟ್ರೆಸಸ್ ಬರೋಕ್ಕಿದೆ. ಒಂದು ಸರ್ಪ್ರೈಸ್ ಆಗಿರುತ್ತೆ ಅಂತ. ಇದು ನೆಕ್ಸ್ಟ್ ಮಂತಲ್ಲಿ ಇದ್ರದ್ದು ಎರಡರದ್ದು ಕೂಡ ಅನೌನ್ಸ್ಮೆಂಟ್ ಆಗ್ಬೋದು. ಆದರೆ ಡೆವಿಲ್ ಶೂಟ್ ಪ್ರಕಾರ, ಡೆವಿಲ್ ಮೂವಿ ಅವ್ರ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಯಾವುದೇ ಕಾರಣಕ್ಕೂ ಒಂದು ಅಪ್ಡೇಟು ಕೂಡ ಬರಲ್ಲ. ಹಾಗೆಯೇ ಟಾಕ್ಸಿಕ್ ಬಗ್ಗೆ ಕೂಡ ಹೇಳೋದಾದರೆ ಈ ಮಂತಲ್ಲಿ ನಮಗೆ ಯಾವುದೇ ಒಂದು ಅಪ್ಡೇಟ್ ನೋಡೋಕ್ಕೆ ಸಿಗೋಲ್ಲ. ನೆಕ್ಸ್ಟ್ ಮಂತ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಎರಡರದ್ದೂ ನಾನು ಯೋಚನೆ ಮಾಡಿ ನೋಡಿದಾಗ ನನಗೆ ಯಾಕೋ ಜುಲೈ ಒಳಗಡೆ ಒಂದು ಒಳ್ಳೆ ಅಪ್ಡೇಟ್ ಸಿಗುತ್ತೆ ಅಂತ ಅನ್ಕೊತಾ ಇದ್ದೀನಿ. ಎರಡೂ ಮೂವಿಯಲ್ಲಿ ಜುಲೈ ಅಂತಲೇ ಒಂಥರ ಜುಲೈಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀನಿ ಜಾಸ್ತಿನೇ. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಇದು ಎಲ್ಲದೂ ಒಂದು ಗೆಸ್ ವಿತ್ ಬಸ್ ನ್ಯೂಸ್ ಎಲ್ಲದನ್ನು ಸೇರಿ ನಾನು ಈ ವಿಡಿಯೋನ ಮಾಡ್ತಿರೋವಂಥದ್ದು. ಸೊ ನಿಮಗೆಲ್ಲ ನನ್ನ ಒಂದು ಏನೇನು ಐಡಿಯಾ ಎಲ್ಲ ಹಾಕಿ ಕೇಳ್ತಿದ್ದೀನಲ್ಲ, ಅದರಲ್ಲಿ ಏನಾದರೂ ರಾಂಗ್ ಇತ್ತು ಅಂದರೆ ನೀವು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಮ್ಮ ಪ್ರಕಾರ ಯಾರು ಇರಬೇಕಿತ್ತು, ಯಾರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಹಾಗೇನೆ ಸಿಕ್ವೆಲ್ಸ್ ಆಗಲಿ ಪ್ರಿಕ್ವೆಲ್ ಆಗಲಿ ಇದ್ರದ್ದೆಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ ಅಂತಲೇ ಹೇಳಿದ್ದೆ. ಕಾಯ್ತಾ ಇರಿ ಅಂತ ಹೇಳ್ತಾ ಪೀಸ್ ಔಟ್.